ಹಲೋ ಫ್ರೆಂಡ್ಸ್, ಅರ್ಚನಾ ವೆಜ್ ರೆಸಿಪಿಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತು ಡಯಟ್ ಬಗ್ಗೆ ಕೆಲವೆಲ್ಲ ಇನ್ಫಾರ್ಮೇಷನ್ನ ಕೊಡಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಹಾಗೆ ನಿಮ್ಮ ಕಮೆಂಟ್ಸ್ ಕೆಲವೆಲ್ಲ ಪೆಂಡಿಂಗ್ ಇದೆ, ಅದಕ್ಕೆಲ್ಲ ಆನ್ಸರ್ ಮಾಡಲಿಕ್ಕೆ ಕೂಡ ಇತ್ತು, ಅದಕ್ಕೆ ಕೂಡ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಅದು ಏನಪ್ಪ ಅಂದರೆ, ಒಂದು ಸ್ಟಕ್ ಆದಂತಹ ವೆಯ್ಟನ್ನು ನಾವು ಹೇಗೆ ಪುನಃ ವೆಯ್ಟ್ ಡೌನ್ ಆಗಬೇಕಾದ್ರೆ ಯಾವ ರೀತಿ ಡಯಟ್ ಪ್ಲಾನ್ ಅನ್ನ ಮಾಡಬೇಕು ಅಂತ ಹೇಳಿ ಇವತ್ತಿನ ನಾನೊಂದು ನಿಮಗೆ ಡಿಟಾಕ್ಸ್ ಡಯಟ್ ಪ್ಲಾನ್ ಅನ್ನ ಮಾಡಿದ್ದೇನೆ. ಒಂದು ದಿನ ಮಾಡಿದಂತಹ ನನ್ನ ಡಯಟ್ ಪ್ಲಾನ್ ಇದೆ, ಡಿಟಾಕ್ಸ್ ಡಯಟ್ ಪ್ಲಾನ್ ಏನಿದೆ ಅದರ ರೆಸಿಪಿ ಯಾವ ರೀತಿ ಇರ್ತದೆ, ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಈ ಡಿಟಾಕ್ಸ್ ಡಯಟ್ ಪ್ಲಾನ್ ಇಂದ ನಿಮ್ಮ ಸ್ಟಕ್ ಆಗಿರುವಂತಹ ವೆಯ್ಟ್ ಡೌನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತೊಂದು, ನೀವು ವೆಯ್ಟ್ ಅನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿ. ಮ್ಯಾನೇಜ್ ಮಾಡಬೇಕು ಅಂದ್ರೆ, ಈಗ ನೀವು ನಿಮ್ಮ ಒಂದು ಏನು ಹೈಟಿಗೆ ಎಷ್ಟು ವೆಯ್ಟ್ ಇರ್ತೀರಾ ಅಷ್ಟು ಕರೆಕ್ಟ್ ಆಗಿ ಇದ್ದೀರಾ ಅಂತ ಆದ್ರೆ, ನೀವು ದೀಪಾವಳಿ ಬಂತು, ಹಬ್ಬ ಬಂತು, ಅಥವಾ ಏನೋ ಬರ್ತ್ಡೇ ಪಾರ್ಟಿಯ ಮದುವೆ ಫಂಕ್ಷನ್ ಏನೋ ಹೋಗಿ ಸ್ವೀಟ್ ಅದು ಇದು ತಿಂತೀರಾ, ಆಗ ನಿಮ್ಗೆ ಸ್ವಲ್ಪ ವೆಯ್ಟ್ ಗೇನ್ ಆಗ್ಬೋದು. ಆ ರೀತಿ ವೆಯ್ಟ್ ಗೇನ್ ಆದ ಟೈಮಲ್ಲಿ ಅದನ್ನ ಹೇಗೆ ಮ್ಯಾನೇಜ್ ಮಾಡೋದು, ಅದಕ್ಕೆ ಹೇಳುವಂಥದ್ದು ಡಿಟಾಕ್ಸ್ ಡಯಟ್ ಪ್ಲಾನ್ ಅಂತ ಹೇಳಿ. ಈಗ ಫಿಲ್ಮ್ ಸ್ಟಾರ್ಗಳಿರ್ಬೋದು, ಅವರೆಲ್ಲ ಕೆಲವರೆಲ್ಲ ಎಷ್ಟು ತಿಂದ್ರು ಕೂಡ ಹೇಗೆ ಅವರು ಫಿಟ್ ಆಗಿರ್ತಾರೆ, ಫಿಟ್ನೆಸ್ ಅನ್ನ ಹೇಗೆ ಮೇಂಟೈನ್ ಮಾಡ್ತಾರೆ ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿಕೊಡ್ತೇನೆ. ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ಅದಕ್ಕೆ ಅದರದೇ ಆದ ಡಯಟ್ ಪ್ಲಾನ್ ಇದೆ. ಈ ಡಿಟಾಕ್ಸ್ ಡಯಟ್ ಪ್ಲಾನ್ ಅನ್ನ ನಾವು ವಾರಗಟ್ಲೆ, ತಿಂಗಳಗಟ್ಲೆ ಎಲ್ಲ ಮಾಡುವ ಹಾಗಿಲ್ಲ. 2 ರಿಂದ 3 ದಿವಸ ಈ ಡಿಟಾಕ್ಸ್ ಡಯಟ್ ಪ್ಲಾನ್ ಅನ್ನ ಮಾಡಿದ್ರೆ, ನೀವು ಹೆಚ್ಚುವರಿ ತಿಂದಂತಹ ಏನು ಹೈ ಕ್ಯಾಲೋರಿ ಏನಾದ್ರೂ ತಿಂದಿದ್ರೆ ಎಲ್ಲ ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಈ ಡಯಟ್ ಹೆಲ್ಪ್ ಆಗುತ್ತೆ. ಈ ಡಯಟ್ ಇನ್ನೂ ಕೂಡ ಡಯಟ್ ಪ್ಲಾನ್ ಬೇಕು ಅಂತ ಇದ್ರೆ ಖಂಡಿತ ಕಮೆಂಟ್ ಮಾಡಿ, ಡಯಟ್ ಪ್ಲಾನ್ ಬೇಕು ಅಂತ ಹೇಳಿ ಅದಂಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಡಯಟ್ ಪ್ಲಾನ್ ಅನ್ನ ನಾನು ನಿಮ್ಗೆ ತಿಳಿಸ್ತೇನೆ, ಯಾವ ರೀತಿ ಫುಡ್ ಅನ್ನ ಈ ಒಂದು ಡಯಟ್ ಪ್ಲಾನ್ ಅಲ್ಲಿ ನಾವು ಇನ್ಕ್ಲೂಡ್ ಮಾಡ್ಬೋದು ಅಂತ ಹೇಳಿ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಲೇಡೀಸ್ ಅಲ್ಲಿ ಈಗ ಡೆಲಿವರಿ ಆದ ನಂತರ ಅಥವಾ ತುಂಬಾ ಒಮ್ಮೆ ವೆಯ್ಟ್ ಗೇನ್ ಅಂತ ಆದ್ರೆ ಬ್ರೆಸ್ಟ್ ಸೈಜ್ ಇನ್ಕ್ರೀಸ್ ಆಗಿರ್ತದೆ. ಬ್ರೆಸ್ಟ್ ಸೈಜ್ ಅಥವಾ ಕೆಲವರಿಗೆ ದೊಡ್ಡದಿರ್ತದೆ, ಅಥವಾ ಕೆಲವರು ಬ್ರೆಸ್ಟ್ ಸೈಜ್ ಸಣ್ಣ ಇರ್ತದೆ, ಜಾಸ್ತಿ ಆಗ್ಬೇಕು ಆ ರೀತಿ ಅನ್ಕೊಂಡಿರ್ತಾರೆ. ಆದ್ರೆ ನಿಜವಾಗಿ ಹೇಳುದಾದ್ರೆ, ಯಾವುದೇ ಒಂದು ಮೆಡಿಸಿನ್ ಯಾವುದೇ ಒಂದು ಅದಕ್ಕೆ ಏನೂ ಇಲ್ಲ. ಬ್ರೆಸ್ಟ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡ್ಲಿಕ್ಕಾದ್ರೂ, ಅದರ ಸೈಜ್ ಅನ್ನ ಕಡಿಮೆ ಮಾಡ್ಲಿಕ್ಕಾಗ್ಲಿ ಏನು ಕೂಡ ಏನು ಮದ್ದು ಅಥವಾ ಏನಾದರೂ ತಿಂದು ಅದನ್ನು ಸರಿ ಮಾಡಬಹುದು ಅಂತ ಹೇಳಿದ್ರೆ ಖಂಡಿತ ಸಾಧ್ಯ ಇಲ್ಲ. ನಿಮ್ಮ ಬ್ರೆಸ್ಟ್ ಸೈಜ್ ಈಗ ರೆಡ್ಯೂಸ್ ಆಗ್ಬೇಕು, ಯಾಕೆಂದ್ರೆ ನಮಗೆ ಹೊರಗಡೆ ಹೋದಾಗ ನಾವು ತುಂಬಾ ದಪ್ಪ ಇರ್ತೇವೆ, ನಮ್ಮ ಬ್ರೆಸ್ಟ್ ಸೈಜ್ ತುಂಬಾ ದಪ್ಪ ಇದೆ ಅಂತ ಹೇಳುವಾಗ ಹೊರಗಡೆ ಹೋದಾಗ ನಮ್ಗೆ ಒಂದ್ ಸ್ವಲ್ಪ ದಾಕ್ಷಿಣ್ಯ ಆಗುತ್ತೆ, ಒಬ್ರು ಎದುರು ಹೋಗ್ಲಿಕ್ಕೆ ಸ್ವಲ್ಪ ಮುಜುಗರ ಆಗ್ತದೆ. ಇದನ್ನೆಲ್ಲ ನಾವು ಕರೆಕ್ಟ್ ಮಾಡ್ಬೇಕು ಅಂತ ಆದ್ರೆ ಮೇನ್ ಆಗಿ ಒಂದು ಹೆಲ್ದಿ ಆದಂತಹ ಡಯಟ್ ಅನ್ನ ಫಾಲೋ ಮಾಡ್ಬೇಕು. ಹಾಗೆ ಒಳ್ಳೆ ವರ್ಕೌಟ್ ಅನ್ನ, ಎಕ್ಸಸೈಸ್ ಅನ್ನ ಮಾಡಬೇಕು. ಹಾಗೆ ಬ್ರೆಸ್ಟ್ ಸೈಜ್ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಅಂತ ಹೇಳಿ ಕೆಲವು ಎಕ್ಸಸೈಸ್ ಇದೆ, ಅದನ್ನ ಮಾಡ್ತಾ ಹೋದ್ರೆ ಕೂಡ ಕ್ರಮೇಣ ನಿಮ್ಮ ಬ್ರೆಸ್ಟ್ ಸೈಜ್ ಕಡಿಮೆ ಆಗ್ತಾ ಹೋಗ್ಬೋದು. ಖಂಡಿತ ನೀವು ಅದನ್ನ ಟ್ರೈ ಮಾಡ್ಬೋದು. ಬ್ರೆಸ್ಟ್ ರಿಡಕ್ಷನ್ ಎಕ್ಸಸೈಸ್ ನಿಮ್ಗೆ ಯಾವ್ದಾದ್ರು ಬೇಕು ಅಂತ ಇದ್ರೆ ಕೂಡ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಆ ಎಕ್ಸಸೈಸ್ ಅನ್ನ ವಿಡಿಯೋ ಮಾಡಿ ನಿಮ್ಗೆ ಬೇಕಾದ್ರೆ ಅಪ್ಲೋಡ್ ಮಾಡ್ಬೋದು. ಅದಕ್ಕೆ ಸುಮಾರು ರೀತಿಯಾದಂತಹ ಎಕ್ಸಸೈಸ್ಗಳು ಇದೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ತುಂಬಾ ಜನ ಕೇಳ್ತೀರಾ. ಮೇಡಮ್, ನೀವು ಯಾಕೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದಿಲ್ಲ, ನೀವು ಯಾಕೆ ಬಿಟ್ರಿ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತೀರಾ ಅಂತ ಹೇಳಿ. ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ 16 hours ಫಾಸ್ಟಿಂಗ್ ನನಗೆ ಕಷ್ಟ ಆಗ್ತದೆ ಅಂತ ಹೇಳಿ ನಾನು ಬಿಟ್ಟಿದ್ದೇನೆ. ಯಾಕೆಂದ್ರೆ ಸಾಯಂಕಾಲ 6 ಗಂಟೆಗೆ ನಮ್ಮ ಡಿನ್ನರ್ ಅನ್ನ ನಾವು ಮುಗಿಸ್ಕೊಂಡ್ರೆ ಆಮೇಲೆ ಮರು ದಿವಸ 10 ಗಂಟೆ ಅಷ್ಟು ಹೊತ್ತಿಗೆ ನಮ್ಮ ಬ್ರೇಕ್ಫಾಸ್ಟ್ ಅನ್ನ ಮಾಡಬೇಕು. ಅದು ಬೆಳಿಗ್ಗೆ 10 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡೋದು ನಂಗೆ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಬಟ್ ಸಾಯಂಕಾಲ 6 ಗಂಟೆಗೆ ಡಿನ್ನರ್ ಮಾಡಿ ನನಗೆ ಕೂತ್ಕೊಳ್ಳೋದು ಕೂಡ ಪ್ರಾಬ್ಲಮ್ ಆಗೋದಿಲ್ಲ. 6 ಗಂಟೆಗೆ ಡಿನ್ನರ್ ಮಾಡಿದ್ರೆ ಆಮೇಲೆ ಹಸಿವಾಗೋದಿಲ್ಲ, ಏನೋ ಪ್ರಾಬ್ಲಮ್ ಇಲ್ಲ. ಬಟ್ ನನಗೆ 6 ಗಂಟೆಗೆ ನನ್ನ ಡಿನ್ನರ್ ಅನ್ನ ಮುಗಿಸಿಕೊಳ್ಳಿಕ್ಕೆ ಸ್ವಲ್ಪ ತುಂಬಾ ಕಷ್ಟ ಆಗ್ತಿತ್ತು. ಅಂದ್ರೆ ಹೊರಗಡೆ ಹೋದ ಟೈಮಲ್ಲಿ ಇರ್ಬೋದು, ಏನಾದ್ರೂ ಕೆಲಸ ಎಮರ್ಜೆನ್ಸಿ ಇದ್ದ ಟೈಮಲ್ಲಿ ನಮ್ದು ಊಟ ಆಗುವಾಗ 7 ಗಂಟೆ 7:15 ಎಲ್ಲ ಹಾಗೆ ಆಗ್ತಿತ್ತು. 7:15 ಆಯ್ತು ಅಂತ ಹೇಳಿದ್ರೆ ಮರುದಿವಸ ನೀವು 11 ಗಂಟೆವರೆಗೆ 11:30ವರೆಗೆ ನಿಮ್ಮ
ಬ್ರೇಕ್ಫಾಸ್ಟ್ ಟೈಮನ್ನು ಇನ್ಕ್ರೀಸ್ ಮಾಡಬಾರ್ದು. ಅಷ್ಟು ಲಾಂಗ್ ಕಷ್ಟ ಆಗ್ತದೆ. ಯಾಕೆಂದರೆ ಈಗ ರಾತ್ರಿ 8 ಗಂಟೆಗೆ ಸಹ ನೀವು ಊಟವನ್ನು ಮಾಡ್ಬೋದು, ಆದರೆ ಮರುದಿವಸ ಬ್ರೇಕ್ಫಾಸ್ಟ್ 12 ಗಂಟೆಗೆ ಅಂತ ಹೇಳಿದರೆ ಅಷ್ಟು ಹೊತ್ತು ಉಪವಾಸ ಇರಲಿಕ್ಕೆ ನನಗೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಅದನ್ನು ಬಿಟ್ಟೆ. 16 ಅವರ್ ಉಪವಾಸ ಇರೋದ್ರ ಬದಲು 14 ಅವರ್ ಅಥವಾ 12 ಅವರು ಉಪವಾಸ ಇರುವಂಥದ್ದು. ಆ ರೀತಿ ಉಪವಾಸನ ಈಗ ಕೂಡ ನಾನು ಮಾಡ್ತಾ ಇದ್ದೇನೆ. 12 ಅವರು ಉಪವಾಸ ಮಾಡೋದು ಮಾಮೂಲಿಯಾಗಿ ನಮ್ದು ಆಗ್ತದೆ. 7:30 ನಾವು ಬ್ರೇಕ್ಫಾಸ್ಟ್ ಮಾಡಿತ್ತು, ಮರುದಿವಸ 9 ಗಂಟೆ 10 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಹೇಳಿದರೆ ಅದು ಆರಾಮ್ಸೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆಗ್ತದೆ. ಮತ್ತೊಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಲ್ಲಿ ಮಾಡುವಂತಹ ಮೇನ್ ಮಿಸ್ಟೇಕ್ ಅಂತ ಹೇಳಿದ್ರೆ 2 ಮೀಲ್ಸ್ ಮಾಡ್ತಾರೆ. ಹೆಚ್ಚಿನವರು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದ್ರೆ 2 ಮೀಲ್ಸ್ ಅಂತ ಹೇಳಿ ಅನ್ಕೊಂಡಿದ್ದಾರೆ. ಆಕ್ಚುಲಿ ಅದಲ್ಲ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನೀವು ಮಾಡಿದ್ರು ಕೂಡ 3 ಮೀಲ್ಸ್ ತಗೊಳ್ಬೇಕು. ನಿಮಗೆ 3 ಮೀಲ್ಸ್ ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಒಳ್ಳೆ ರಿಸಲ್ಟ್ ಬರ್ಬೋದು, ವೆಯ್ಟ್ ಕೂಡ ಲಾಸ್ ಆಗ್ತೀರಾ. 6 ಮಂತಿಗೆ ನಿಮ್ಗೇನೋ ಡೆಫಿಷಿಯನ್ಸಿ ಎಲ್ಲ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ನಮ್ಮ ಬಾಡಿಗೆ ಎಷ್ಟು ನ್ಯೂಟ್ರಿಯೆಂಟ್ಸ್ ಬೇಕು, ಎಷ್ಟು ಆಹಾರ ಬೇಕು, ಅದನ್ನು ತಗೊಳ್ಳದೆ ನಾವು ಉಪವಾಸ ಮಾಡಿ ವೆಯ್ಟ್ ಲಾಸ್ ಆಯಿತು ಅಂದರೆ ಅದು ಪರ್ಮನೆಂಟ್ ಅಲ್ಲ. ಏನೋ ಒಂದು ಸ್ವಲ್ಪ ವೆಯ್ಟ್ ಇದು ಡಯಟನ್ನು ಬಿಟ್ಟರೆ ಸ್ಟಕ್ ಆಯಿತಾ, ಅಲ್ಲಿಗೆ ನಿಮ್ಮ ವೆಯ್ಟ್ ಗೇನ್ ಆಗಿ ಬಿಡ್ತದೆ. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನೀವು ಮಾಡ್ತೀರಾ, ಮಾಡಿ ಪರವಾಗಿಲ್ಲ. ಆದರೆ 3 ಮೀಲ್ಸ್ ತಗೊಳ್ಳಿ. 2 ಮೀಲ್ಸಲ್ಲಿ ಮಾಡಿದರೆ ನೆಕ್ಸ್ಟ್ ನಿಮಗೆ ಹೆಲ್ತ್ ಇಶ್ಯೂಸ್ ಖಂಡಿತ ಸ್ಟಾರ್ಟ್ ಆಗ್ತದೆ. ಯಾಕಂತ ಹೇಳಿದರೆ ನಮಗೆ ಶರೀರಕ್ಕೆ ಏನು ನ್ಯೂಟ್ರಿಯೆಂಟ್ಸ್ ಬೇಕು ಅದನ್ನು ನಾವು ಕೊಡಲೇಬೇಕು. ಏನು ಉಪವಾಸ ಮಾಡಿಕೊಂಡು ಡಯಟ್ ಮಾಡೋದಲ್ಲ, ಚೆನ್ನಾಗಿ ಹೆಲ್ದಿಯಾಗಿ ತಿಂದುಕೊಂಡು ನಾವು ಡಯಟ್ ಮಾಡಬೇಕು. ಇದು ಡಯಟ್ ಇದು ವಿಚಾರ ಗೊತ್ತಿಲ್ಲದೆ ಉಪವಾಸ ಇದ್ದುಕೊಂಡು ಕಡಿಮೆ ತಿಂದುಕೊಂಡು ಇದ್ದರೆ ಅದು ಖಂಡಿತ ಡಯಟ್ ಆಗೋದಿಲ್ಲ. ಇದಿಷ್ಟಾಗಿತ್ತು ಡಯಟ್ ಇದ್ದು ವಿಚಾರ. ಇನ್ನೇನಾದರೂ ಡೌಟ್ ಇದ್ರೆ ಖಂಡಿತ ಕಮೆಂಟ್ ಮಾಡಿ. ನೀವು ಹೇಳಿದ ಟಾಪಿಕ್ ಮೇಲೆ ನಾನು ವಿಡಿಯೋಸ್ ಮಾಡ್ತೇನೆ.